टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಓಕೆ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಭಾಳ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕೂಡ ನಿಮ್ಮ ರಾಜ್ಯಾಧ್ಯಕ್ಷರ ವಿರುದ್ಧನೇ ಕೇಳಿಬರ್ತಾ ಇರುವಂಥ ಆರೋಪಗಳು ಬಿಜೆಪಿ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಹಿರಿಯ ಸಚಿವರಾದಂಥ KN ರಾಜಣ್ಣ ಅವರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹನಿ ಟ್ರ್ಯಾಪ್ಗಳು ಆಗ್ತಾ ಇದೆ ಕೆಲವು ರಾಜಕಾರಣಿಗಳ ಮೇಲೆ, ಸಚಿವರು, ಶಾಸಕರು ಮತ್ತು ಬೇರೆಯವ್ರ ಮೇಲೂ, ರಾಜಕಾರಣಿ ಅಲ್ಲದೇ ಇರೋರ ಮೇಲೂ ಕೂಡ ಅಂತ ಹೇಳಿ. ಮತ್ತು ಅವ್ರು ಬರೀ ನಮ್ಮ ಪಕ್ಷದವ್ರ ಮೇಲೆ ಮಾತ್ರ ಅಂತ ಹೇಳಿಲ್ಲ, BJP ಅವರಂತ ಹಿಡಿದು ರಾಜ್ಯದಿಂದ ಕೇಂದ್ರ ತನಕ ಇಲ್ಲಿರುವಂಥ ಪ್ರಭಾವಿ ವ್ಯಕ್ತಿಗಳ ಮೇಲೂ ಕೂಡ ಹನಿ ಟ್ರ್ಯಾಪ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವರೆಲ್ಲರೂ ಕೂಡ ಹನಿ ಟ್ರ್ಯಾಪ್ಗೆ ಬಿದ್ದಿದ್ದಾರೆ ಅಂತ ಹೇಳಿಲ್ಲ, ಹನಿ ಟ್ರ್ಯಾಪ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಇದೇನು ರಾಜ್ಯದಲ್ಲಿ ಮೊದಲನೇ ಬಾರಿ ಅಲ್ಲ, ಕಳೆದ ಬಾರಿ BJP ಸರ್ಕಾರ ಇದ್ದಾಗ 17 ಜನ ಶಾಸಕರು, ಬಹುಶಃ ಮಂತ್ರಿಗಳು ಸೇರಿದ್ರು ಅನ್ಸುತ್ತೆ ಅದರೊಳಗೆ, ಅವರು ಜೊತೆಗೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅವರು ಕೂಡ ಮೀಡಿಯಾದ ಮೇಲದಲ್ಲಿ ಇಂಜೆಕ್ಷನ್ ತಂದಿದ್ರು. ಅವ್ರದ್ದೇನೋ ಕೆಲವು ವೀಡಿಯೋಗಳಿವೆ, ಅದನ್ನು ಮೀಡಿಯಾಗಳಲ್ಲಿ ಬರ್ದಿರಂಗೆ ತಡೆಗಟ್ಟಬೇಕು ಅಂತ ಹೇಳಿ. ಸೊ ಆಗಲೂ ಕೂಡ ಇದೇ ನಡೆದಿದೆ. ಅವಾಗ BJP ಅವರೇ ಮಾಡಿದ್ದಾರೆ ಈ ರೀತಿ ಅಂತ ಹೇಳಿ ಆರೋಪ ಬಂದಿತ್ತು. ನಾವೇನು ಅದನ್ನು ದೊಡ್ಡದಾಗಿ ಗಲಾಟೆ ಮಾಡೋಕ್ಕೆ ಹೋಗಿಲ್ಲ. ಅದೇನಿದೆ ತನಿಖೆ ಮಾಡಿ ಯಾರು ತಪ್ಪಿತಸ್ಥಿದ್ರೆ ಅವರಿಗೆ ಶಿಕ್ಷೆ ಕೊಡಿ ಅಂತ ಹೇಳಿದ್ವಿ. ಸೊ ಈಗಲೂ ಕೂಡ ಅದೇ, ಇಂಥ ಪಕ್ಷದವರು ಅಂಥ ಪಕ್ಷದವ್ರ ಮೇಲಾಗಿದೆ ಅಥವಾ ಇಂಥ ಪಕ್ಷದವರೇ ಮಾಡಿದ್ದಾರೆ ಅಂತ ಹೇಳಿ ರಾಜಣ್ಣ ಅವ್ರು ಹೇಳಿಲ್ಲ. ಅವ್ರು ದೂರು ಕೊಡ್ತಾರೆ. ಅವ್ರು ದೂರು ಕೊಟ್ಟ ಮೇಲೆ ಸದನದಲ್ಲೇ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ರಾಜಣ್ಣ ಅವ್ರು ದೂರು ಕೊಟ್ಟರೆ ಆ ದೂರಿನ ಆಧಾರದ ಮೇಲೆ ನಾವು ಉನ್ನತ ಮಟ್ಟದ ತನಿಖೆ ನಡೆಸಿ ಯಾರು ತಪ್ಪಿತಸ್ಥರಿದ್ರೆ ಅವ್ರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿ. ಸೊ ಅದಾಗುತ್ತೆ. ಇದು ಸರ್ಕಾರ ಬೀಳ್ಸಕ್ಕೆ ನಡೀತಾ ಇರುವಂಥ ಪ್ರಯತ್ನ ಅನ್ನುವಂಥದ್ದು. ಸರ್ಕಾರ ಬೀಳ್ಸೋಕ್ಕೆ ಅಂತ ಹಿಂಗೆ ಹೇಳ್ತೀರಿ? ಹೋದ ಸರಿ ಸರ್ಕಾರ ಇದ್ದಾಗಲೂ ನಡೆದಿದೆ. ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಮಾಜಿ ಮುಖ್ಯಮಂತ್ರಿಗಳವ್ರಿಗೆ ಇಂಜೆಕ್ಷನ್ ತಂದಿದ್ದಾರೆ. ಸೊ ಹಾಗಾಗಿ ಅದು ಅವ್ಯಾಹತವಾಗಿ ನಡೀತಾನೆ ಇದೆ, ಇದೊಂದು ಜಾಲ ಇದೆ. ಸೊ ಅವ್ರು ಯಾರೇ ತಪ್ಪಿತಸ್ಥರಿದ್ರು ಆಮೇಲೆ ತನಿಖೆ ನಡೆದ ಮೇಲೆ ಅವರು ಅಪರಾಧಿಗಳು ಅಂತ ಪ್ರೂವ್ ಆದರೆ ತನಿಖೆ ಅದರ ಆಧಾರದ ಮೇಲೆ ಅವರಿಗೆ ಶಿಕ್ಷೆ ಆಗುತ್ತೆ. ದೂರು ಕೊಡೋದಕ್ಕೂ ಮುಂದೆ ಬರ್ತಾ ಇಲ್ಲ ರಾಜಣ್ಣ ಅವರು. ಇಷ್ಟು ದಿನ ಆಯ್ತು, 3 ದಿನ ಆಯ್ತು ಸದನದಲ್ಲಿ ಮಾತಾಡಿ. ಗೊತ್ತಿಲ್ಲ, ಇವತ್ತೇನೋ ಟೀಕೆ ಇದು ಏನೋ ಹೇಳಿಕೆ ಕೊಟ್ಟಿದ್ದಾರೆ ರಾಜಣ್ಣ ಅವರು, ನಾನು ದೂರು ನಾಳೆ ಏನೋ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ದೂರು ಕೊಟ್ಟರೆ ತನಿಖೆ ಮಾಡ್ತಾರೆ.